ಸಾಕಷ್ಟು ಜನಕ್ಕೆ ನನ್ನ ಒಂದು ಪ್ರಕಾರ ಇದನ್ನ ಒಳ್ಳೆ 1 ಲಕ್ಷ ಜನ ಫಾಲೋವರ್ಸ್ ಮಾಡಿ ಸ್ಟೇಡಿಯಂ ಕಟ್ಟಬೇಕು. ಕಟ್ಟಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದೇ ಜಾಗನಾರು ಕಟ್ಟಿ ಇಲ್ಲ ಆಚೆ ಕಟ್ಟಿ. ಅಲ್ಲ ಗುರುಗಳೇ, ಇವಾಗ ಆಲ್ರೆಡಿ ಒಂದು ಚಿನ್ನಸ್ವಾಮಿ ಅಂದ್ರೆ ಅದೊಂದು ಇದಾಗಿದೆ ಅಲ್ಲ, ಬೇರೆ ಜಾಗ ಬೆಂಗಳೂರು ಇದೆಯಲ್ಲ ಸರ್, ಸಿಕ್ಕಾಪಟ್ಟೆ ಆಡಿಯನ್ಸ್ ಇದ್ದಾರೆ. ಇವತ್ತು 100% ನೀವು ಎಲ್ಲಾರು ಮಾಡಿ, ಬೇರೆ ಕಡೆನಾರು ಮಾಡಿ, ಯಾಕೆ ಮಾಡಬಾರ್ದು? ಇಲ್ಲ, ಆಗ್ಬೋದು, ಸಾಧ್ಯ ಇದೆ. ಯಾಕೆ ಮಾಡಬಾರ್ದು? ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವಾಗ ಸಾಕಷ್ಟು ಜನ ಪ್ಯಾಲೇಸ್ ಗ್ರೌಂಡ್ ಇದೆ ಸರ್. ಹೌದು, ಪ್ಯಾಲೇಸ್ ಗ್ರೌಂಡ್ ಇದೆ. ಹಾರ್ಟ್ ಆಫ್ ದಿ ಸಿಟಿ ನಂಬರ್ 1 ಜಾಗ ಪ್ಯಾಲೇಸ್ ಗ್ರೌಂಡ್. ಅದನ್ನು ಏನಾದ್ರು ಮಾತಾಡಿ ನೀವು ಮಾಡಿ ಮದುವೆಗೆ ಬಳಸ್ಕೊತಿದ್ರೆ ಅದಕ್ಕೆ ಮಾಡ್ತೀರಾ. ಅವು ಎಷ್ಟು ಬೇಕಾದ್ರೂ ಪಾರ್ಕಿಂಗು, ಎಷ್ಟು ಬೇಕಾದ್ರೂ ದೊಡ್ಡ ಗ್ರೌಂಡ್ ಮಾಡ್ಬೋದು. ಇಲ್ಲ ಅವರೇ ಬೇಕಾದ್ರೆ ಮಾಡ್ಬೋದು. ಅರಸು ಫ್ಯಾಮಿಲಿ ಒಂದು ಸ್ಟೇಡಿಯಂ ಮಾಡ್ಬೋದು. ಸಖತ್ ಫಾಲೋವರ್ಸ್ ಇರ್ತಾರೆ. ಏನ್ ಹೇಳಿ, ಪಾಲ್ಟಿ ಗೀಲ್ಟಿ ಎಷ್ಟೋ ಚೌಟ್ರಿ ಬಾಡಿಗೆ ಕೊಡ್ತಾವ್ರೆ. ತೆಗೆದು ಅಲ್ಲ ಸ್ಟೇಡಿಯಂ ಮಾಡ್ಬೋದು. ಆರ್ಟ್ ಆಫ್ ದಿ ಸಿಟಿಲಿ ಇದೆ. ಅವತ್ತು ಇಷ್ಟು ಕ್ರೌಡ್ ಇರ್ನಲ್ಲ. ಇವತ್ತು ಏನಾಗುತ್ತೆ, ಇವತ್ತು ಬೆಂಗಳೂರು ನಾನು ಹೋಗ್ಬೇಕಾದ್ರೆ ರೋಡಲ್ಲಿ ಅನ್ನಿಸ್ತಾ ಇರುತ್ತೆ. ಸಾಕಷ್ಟು ನಂಗೆ ನೋವಿರೋದು, ರೋಡ್ ಎಲ್ಲ ತುಂಬಾ ಗಲೀಜಿರುತ್ತೆ. ನಾನು ಸಣ್ಣ ಹುಡುಗನಿಂದ ಎಷ್ಟೋ ನೋಡಿದ್ರೆ ಅವಾಗಲೇ ನೀಟ್ ಇತ್ತು. ಇವಾಗ ಒಸಿ ಎಲ್ಲ ಇವತ್ತು ಟ್ಯಾಕ್ಸು ಏನೇನೋ ಬರುತ್ತೆ ಜಾಸ್ತಿ ಗಾಡಿಗೆಲ್ಲ. ಒಂದು ರೋಡ್ ನೀಟ್ ಇರಲ್ಲ 100%. ನೀವು ಚೆನ್ನೈಲೆಲ್ಲ ನೋಡಿ, ನಾನು ಹೋಗ್ತೀನಿ, ಎಷ್ಟು ರೋಡ್ ನೀಟ್ ಮಾಡಕ್ಕೇನೆ ಮಿಷಿನ್ಗಳಿದೆ. ಅಷ್ಟೊಂದು ಚೊಳ್ಳೆ, ಅಷ್ಟೊಂದು ಇದು ಕೂಡ. ನಮ್ಮ ಬೆಂಗಳೂರಲ್ಲಿ ನಾನು ಅಷ್ಟು ಗಲೀಜ್ ಜಾಸ್ತಿ ನೋಡ್ತಾ ಇದ್ದೀನಿ. 100% ಗಲೀಜ್ ಜಾಸ್ತಿ ನೋಡ್ತಾ ಇದ್ದೀನಿ. ಮತ್ತೆ ಬಹಳ ವಿಶೇಷವಾಗಿ ಇವಾಗ ನಾನು ರೆಗ್ಯುಲರ್ ಆಗಿ ನೋಡ್ತೀನಿ, ಇದೇನಪ್ಪ ನಮ್ ಗಾಡಿಗೆ ಇಷ್ಟೊಂದು ಸಿಗ್ನಲ್ ಜಂಪ್ ಫೈನ್ ಹಾಕಿದ್ದಾರೆ. ಬಹಳ ವಿಶೇಷ ನೋಡಿ. ನಾವು ಬೆಂಗಳೂರಲ್ಲಿ ಇರ್ತೀವಿ, ಇವಾಗ ಯಾವಾಗ್ಲೂ ಸೀಟ್ ಬೆಲ್ಟ್ ಆಗಿ, ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗಿ ಯಾರು ಸತ್ತೋಗಲ್ಲ, ಕಮ್ಮಿ ರೇರ್. ಹೈವೇ ಅಂತ ಬಂದಾಗ ಮಾತ್ರ ಸೀಟ್ ಬೆಲ್ಟ್ ಹಾಕ್ಬೇಕು. ಸಿಟಿಲಿ ಸಂದು ಸೀಟ್ ಬೆಲ್ಟ್ ಹಾಕ್ತಾ ಇರ್ತೀವಿ. ನಮ್ಮ ಮನೆ ಹತ್ರ ಒಂದು ಸಿಗ್ನಲ್ ಜಂಪ್ ಅಲ್ಲಿ ಲೈಟ್ ಹೋಗೈತೆ, ಅದು ಫೈನ್ ಹಾಕ್ತಾರೆ. ಆ ಸಿಗ್ನಲ್ ಲೈಟ್ ಮಾತ್ರ ಚೇಂಜ್ ಮಾಡ್ಕೊಂಡಿಲ್ಲ, ಹೋಗಿರೋದು ಹಾಕ್ಬೇಕು ತಾನೆ. ಗೌರ್ಮೆಂಟ್ ಫಾಲೋ ಮಾಡೋರು ಗೌರ್ಮೆಂಟ್ ಫಾಲೋ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಹೋಗಿರೋ ಚಿನ್ನಸ್ವಾಮಿ ಸ್ಟೇಡಿಯಂ ಆ ಕ್ರೌಡ್ ಹೆವಿ ಕ್ರೌಡ್ ಇದೆ. ಆ ಕ್ರೌಡ್ ಸ್ಟೇಡಿಯಂ ಕಟ್ಟಬೇಕು. ಜನರಿಗೆ ತಕ್ಕಂಗೆ ಸ್ಟೇಡಿಯಂ ಇಲ್ಲ ಅಂತ ಹೇಳಿ ಇಲ್ಲ 100% ಇಲ್ಲ. ಅಂದ್ರೆ 1 ಲಕ್ಷ ಕೆಪಾಸಿಟಿ ಇರೋ ಸ್ಟೇಡಿಯಂ ಅನ್ನ ಮಾಡ್ಬೇಕು. ಅವಾಗ ಏನಾಯ್ತು ಗೊತ್ತಾ, ಇಡೀ ಫ್ಯಾಮಿಲಿ ಹೋಗ್ತಾರೆ, ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ. ಇಲ್ಲಾಂದ್ರೆ ಕಷ್ಟ, ಇದೇ ತರ ಆಗುತ್ತೆ. ಹಾಗಾಗಿ ಇದು ಕಷ್ಟ ಇದೆ. ಸ್ಟೇಡಿಯಂ 1 ಲಕ್ಷ ಜನ ಫಾಲೋವರ್ಸ್ ಇಷ್ಟೊಂದು ಕಟ್ಟಬೇಕಾಯ್ತು. IPL ಬೇಗ ಕಟ್ಟಿದ್ರೆ ಒಳ್ಳೇದು. 100% ಸ್ಟೇಡಿಯಂ ಬೇರೆ ಕಟ್ಬೋದು. ಇಲ್ಲ ಅದನ್ನೇ ಕಟ್ಟಕ್ ಆಗುತ್ತಾ ಪ್ಲಾನ್ ಮಾಡಿ ನೋಡ್ಬೇಕು. ಆ ಜಾಗನ ಅವ್ರು ಏನ್ ಪ್ಲಾನ್. ಪಾರ್ಕಿಂಗ್ ಇಲ್ಲ ಅಂದ್ರೆ ಬರಲ್ಲ, ಮೆಟ್ರೋ ಇದೆ. ಸ್ಟೇಡಿಯಂ ಇನ್ನು ಲೈನ್ ಹೊಡೆದು ಕಟ್ಟಬೇಕು. ಓಕೆ, ಇನ್ನು ಗುರುಗಳೇ, ರಾಜಸ್ಥಾನ ಮತ್ತು RCB ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಎರಡೂ ತಂಡಗಳು ಈಗ ಆಲ್ರೆಡಿ 8 ಮ್ಯಾಚ್ ಅನ್ನ ಆಡಿದೆ. 8 ಮ್ಯಾಚ್ ಆಡಿದ್ರೆ RCB 3 ಮ್ಯಾಚ್ ಸೋತಿದೆ, 5 ಮ್ಯಾಚ್ ಗೆದ್ದಿದೆ. ಈ ಕಡೆ ಇಲ್ಲಿ 5 ಮ್ಯಾಚ್ ಸೋತಿದೆ ರಾಜಸ್ಥಾನ. ಸೊ ಎರಡೂ ತಂಡಗಳು ನೋಡೋದಾದ್ರೆ ಬಲ ನೋಡಕ್ ಹೋದ್ರೆ RCBನೇ ಚೆನ್ನಾಗಿದೆ ಪ್ರೆಸೆಂಟ್ ಈಗ ನೋಡೋದಾದ್ರೆ 3ನೇ ಸ್ಥಾನದಲ್ಲಿದೆ. ಸೊ ನೀವೇನ್ ಹೇಳ್ತೀರಾ? RCB ಏನಾಗುತ್ತೆ, ಅವತ್ತು 24ನೇ ತಾರೀಕು ಮ್ಯಾಚ್ ಐತೆ. ಪುನರ್ವಸು ವಿಶಾಖ ಪೂರ್ವಭಾದ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಗುರು ನಕ್ಷತ್ರ ದಿವಸ ವಿರಾಟ್ ಕೊಹ್ಲಿ ಇವತ್ತರೆಗೂ 100 ಹೊಡೆದಿದ್ದಾರೆ, ಮ್ಯಾಚ್ ಸೋತಾಗಿದ್ದಾರೆ. ಆದ್ರೆ ಗುರು ನಕ್ಷತ್ರ ದಿವಸ ವಿರಾಟ್ ಕೊಹ್ಲಿ ದಿನ ನಡೆಯಲ್ಲ. ಬಹಳ ವಿಶೇಷ. ವಿರಾಟ್ ಕೊಹ್ಲಿ ಹೆಂಗಿದೆ ಅಂದ್ರೆ, ಒಂದ್ ಬಿಗ್ ಸ್ಟಾರ್ಟಿಂಗ್ ಓಪನಿಂಗ್ ಸ್ಕೋರ್ ಅನ್ನು ಯಾರು ಆಡಿದಾಗ ಹೊಡಿಬಹುದು. ಅವ್ರು ಯಾವಾಗಲೂ ಚೇಂಜಿಂಗ್ ಏನಾಗುತ್ತೆ ಅಂದ್ರೆ ಅವರೇಜ್ ಆಗಿ ಆಡ್ತಾರೆ. ಲಾಸ್ಟ್ ಅಲ್ಲಿ ಒಂದ್ 2-3 4 ಹೊಡೆದು ಫಿನಿಶಿಂಗ್ ಸ್ಕೋರ್ ಜಾಸ್ತಿ ಆಗುತ್ತೆ. ಬೆಂಗಳೂರಲ್ಲಿ ಏನಾಗುತ್ತೆ ಗೊತ್ತಾ, ಬೆಂಗಳೂರು ಪಿಚ್ ಇದೆಯಲ್ಲ, ಇವತ್ತಲ್ಲ ನಾನು ವರ್ಲ್ಡ್ ಕಪ್ ನ ಜಡೇಜಾ ಆಡ್ಬೇಕಾರೆ ಪಾಕಿಸ್ತಾನ ವಕಾರಿನ ಸಿಗಲ್ಲ 6 ಎಲ್ಲ ಹೊಡೆದಿದ್ರು, ಹೈಯೆಸ್ಟ್ ಹೊಡೆದಿದ್ರು. ಬೆಂಗಳೂರು ಪಿಚ್ ಇವಾಗ ನೋಡಿ, ಒಂದು KKR ಮತ್ತೆ ಗುಜರಾತ್ ಟೈಟನ್ ಆಡಿದ್ರು. ಏನಾಗುತ್ತೆ, ಇಲ್ಲಿ ನಾವು ಓಪನ್ ಆಗಿ ಮಾತಾಡಬಹುದು. ಫಸ್ಟ್ 6 ಓವರ್ ರನ್ನಿಗೆ ಆಡಬಾರ್ದು. ಏನ್ ಹೇಳಿ, 6 ಓವರ್ ಯಾವುದೇ ಕಾರಣಕ್ಕೂ ರನ್ನಿಂಗ್ ಆಡ್ಬಾರ್ದು. ಇಲ್ಲೇನಾಗುತ್ತೆ, ಕ್ರಿಕೆಟ್ ನ 2 ತರ ಇದೆ. ಒಂದು ಕ್ರಿಕೆಟ್ ನೋಡೋ ಜನ ಇದಾರೆ, ಕ್ರಿಕೆಟ್ ನ ಆಡೋ ಜನ ಇದಾರೆ. ಏನಾಗುತ್ತೆ, ಆಡೋ ಜನ ಇರ್ತಾರೆ. ಇವಾಗ ಒಂದು 5 ಓವರ್ಗೆ ಇಷ್ಟು ರನ್ ಬರುತ್ತೆ, 10 ಓವರ್ಗೆ ಇಷ್ಟು ರನ್ ಬರುತ್ತೆ. ಈ ತರ ಎಲ್ಲ ಒಂದು ಆಪ್ಗಳು ತುಂಬಾ ಇದೆ ಇಲ್ಲಿಗಲ್ ಆಗಿದೆ, ಬೆಟ್ಟಿಂಗ್ ಆಪ್ಗಳು. ಇದನ್ನೆಲ್ಲ ಒಂದು ಸರ್ಕಾರ ಲೀಗಲ್ ಆಗೇ ಮಾಡ್ಬಿಡ್ಬೇಕು. ಏನ್ ಹೇಳಿ, ಲೀಗಲ್ ಸರ್, ಇಲ್ಲಿಗಲ್ ಯಾಕೆ ಮಾಡ್ತಾರೆ, ಲೀಗಲ್ ಆಗಿ ಮಾಡಿ ಸರ್ಕಾರಕ್ಕೆ ದುಡ್ಡು ಬರೋ ತರ ಮಾಡ್ಬಿಡ್ಬೇಕು. 100% ಈ ತರದೆಲ್ಲ ನೋಡ್ಬೋದೇನೋ, ನನಗೆ ಗೊತ್ತಿಲ್ಲ. ಇವಾಗ ಏನಾಗುತ್ತೆ, ತುಂಬಾ ಜನ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ. ಮ್ಯಾಚ್ ಫಿಕ್ಸಿಂಗ್ ಬೇಕಾಗಿಲ್ಲ. ಇವಾಗ ನಮ್ಗೆ 6 ಓವರ್ ಇಷ್ಟು ರನ್ ಬೇಡಪ್ಪ ಅಂದ್ಬಿಟ್ರೆ ಮುಗ್ದೋಯ್ತು, ಅಷ್ಟೇ ದುಡ್ಡಲ್ಲಿ ಬಂದಿರುತ್ತೆ. ನೀವು ಮ್ಯಾಚ್ ಏನಾರು ಮಾಡ್ಕೊಳ್ಳಿ, 6 ಓವರ್ ನಮಗೆ ಕೊಟ್ಬಿಟ್ರಪ್ಪ, ಅದೇನ್ ಮಾಡೋದು? 6 ಓವರ್ 55 ರನ್ ಬೇಡ, 40 ರನ್ ನೋಡಿರಿ, 55 ಬೇಡ ನಮ್ಗೆ, 40 ರನ್ ನೋಡಿರಿ ಅಂತ ಏನ್ ಮಾಡಕತ್ತೆ? ಈ ರನ್ ಬರುತ್ತೆ ಬರಲ್ಲ, ಇಷ್ಟೇ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಬೆಟ್ಟಿಂಗ್ ಎಲ್ಲರಲ್ಲೂ 100% ಸರ್, ಟಾಸ್ ಇಂದಲೂ ಆಡ್ತಾರೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಆಡಿಲ್ಲ, ಯಾವತ್ತೂ ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ 100%. ಯಾಕಂದ್ರೆ ಇಲ್ಲಿಗಲ್ ಯಾವತ್ತೂ ವೆರಿ ಡೇಂಜರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.